ನನಗೆ ಭಾಳ ಸಲ ಅನಿಸುತ್ತೆ ಸರ್, ನಾನು ವೆನ್ ಐ ವಾಸ್ ಇನ್ 12th, ನಾನು 12th ಇದ್ದಾಗಲೇ ನನ್ನ ತಂದೆ ತಾಯಿ ಇಬ್ಬರು ಸೂಸೈಡ್ ಮಾಡ್ಕೊಂಡು ತೀರೋದ್ರು. ನಾನು ಒಬ್ಬ ಆರ್ಫ್ಯಾನ್ ಹುಡುಗ ಆದೆ. ಫಸ್ಟ್ ಇಯರ್ ಇನ್ನು ಸೆಕೆಂಡ್ ಇಯರ್ ಮುಗೀತಿದ್ದಂಗೆ ನಾನು ಟ್ಯೂಷನ್ ಸೆಂಟರ್ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಸ್ಟ್ರಗಲ್ಲು, ಲೈಫಲ್ಲಿ ಏನು ಮಾಡಬೇಕೋ ಗೊತ್ತಿಲ್ಲ. ಸಿಸ್ಟಮ್ನ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸ್ಟೇಬಲ್ ಮಾಡಬೇಕು ಅದು ಇದು ಅಂದ್ಕೊಂಡು ನಾನು ತುಂಬ ಸ್ಟ್ರಗಲ್ ಆದೆ. ಕರ್ನಾಟಕದಲ್ಲಿ ಒಂದು ಮಿತ್ತಿತ್ತು, ಲಾಂಗ್ ಟರ್ಮಲ್ಲಿ ಯಾರೂ ಲೋಕಲ್ ಅವ್ರು ಸಕ್ಸಸ್ ಆಗಲ್ಲ ಅಂತ. ಬಂದು ಪರಿಶ್ರಮ ನೀಟ್ ಅಕಾಡೆಮಿ ಸ್ಟಾರ್ಟ್ ಮಾಡಿದೆ. ಇವತ್ತು 200 ಕೋಟಿ ಟರ್ನ್ ಓವರ್ ಇರೋ ವಿದ್ಯಾಸಂಸ್ಥೆನ ಕಟ್ಟಿದ್ದೀನಿ ಬ್ರದರ್. ನಾನು ಫೇಲ್ಯೂರ್ ಆಗಿ ಮಾತಾಡ್ತಾ ಇಲ್ಲ ಇದನ್ನು, ನಾನು ಇದನ್ನು ಫೇಲ್ಯೂರ್ ಆಗಿ ಮಾತಾಡ್ತಿಲ್ಲ. ಎರಡನೇದು, 17 ಸರ್ವೆ ರಿಪೋರ್ಟ್ ಹೇಳ್ತು ಪ್ರದೀಪ್ ಈಶ್ವರ್ ಸೋಲ್ತಾನೆ ಅಂತ. 22 ದಿನ ಮುಂಚೆ ಟಿಕೆಟ್ ಎತ್ಕೊಂಡೋದೆ. 23ನೇ ದಿನ ನಾನು ಲಾಸ್ಟ್ ಲೆಸನ್ ನೀಟ್ಗೆ, ಮೊನ್ನೆ ನೀಟ್ ಎಕ್ಸಾಮ್ಗೆ ಕೊನೆ ಲೆಸನ್ನು ನಾನು ಪಾಠ ಮಾಡ್ತಿದ್ದೀನಿ. ಅದ್ರ ಮಧ್ಯೆ ನನಗೆ ಟಿಕೆಟ್ ಡಿಕ್ಲೇರ್ ಆಯಿತು. ಅಲ್ಲಿವರೆಗೂ 0 ಪ್ರಿಪ್ರೇಷನ್. ಟಿಕೆಟ್ ಯಾರು ಇವರು? ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಡಿಕ್ಲೇರ್ ಆಯಿತು. ಕರೆಕ್ಟಾಗಿ ಮಧ್ಯಾಹ್ನ 2:30 ನನ್ನ ಟಿಕೆಟ್ ಡಿಕ್ಲೇರ್ ಆಯಿತು. 3-3:30ವರೆಗೂ ಪಾಠ ಮಾಡಿ ನಾನು ಕೊನೆ ಲೆಸನ್ ಮುಗಿಸಿ ಲಾಸ್ಟ್ 22 ಡೇಸಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ಎತ್ಕೊಂಡು ಬಂದೆ. ಭಾಳಷ್ಟು ಜನ ನನ್ನನ್ನು ಕೇಳಿದ್ರು, ಹೌ ಯು ಓನ್, ಇಟ್ಸ್ ನಾಟ್ ಪಾಸಿಬಲ್, 17 ಸರ್ವೆ ರಿಪೋರ್ಟ್ಸ್ ಹೇಳಿದ್ದಾರೆ ನೀನು ಗೆಲ್ಲಲ್ಲ. ನಾನು ಹೇಳಿದೆ, ನನಗೆ ಅನ್ನಿಸ್ದಂಗೆ ಮಾಡಿದೆ ಗೆದ್ದೆ, ನನಗೆ ಅನ್ನಿಸ್ದಂಗೆ ಮಾಡಿದೆ ಗೆದ್ದೆ. ನೀವು ಯಾವತ್ತೂ ಏನು ಗೊತ್ತಾ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಆಗ್ತಿರೋದು, ನೀವೇನೋ ಸಾಧಿಸ್ಬೇಕು ಅಂತ ಹೋಗ್ತಿದ್ದೀರಾ, ಯಾರು ಏನು ಅನ್ಕೊಂತಾರೋ ಅನ್ನೋ ರೋಗನ ನಿಮ್ಮಿಂದ ವಾಸಿ ಮಾಡ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್ ಆ ರೋಗನ ವಾಸಿ ಮಾಡ್ಕೊಳ್ಳಿ. ಲೈಫ್ ನೋಡಿ ಬ್ರದರ್, ಒಂದ್ಸಲ ನದಿಯಲ್ಲಿ ಮಗು ಮೀನು ಅಮ್ಮ ಮೀನ್ನ ಕೇಳ್ತಂತೆ, ಮಮ್ಮಿ ಫಿಶ್, ಮಮ್ಮಿ ಫಿಶ್, ಮಮ್ಮಿ ಫಿಶ್. ನಾವೆಲ್ಲ ಫಿಶ್ಗಳು ಯಾಕೆ ನೀರಲ್ಲಿ ಇದ್ದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಫಿಶ್ಗಳಿದ್ದಾವೆ ಕಣೋ, ಅದಕ್ಕೆ ಅಂತ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಇದೊಂದು ಡೈಲಾಗು. ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಬ್ರದರ್. 10 ಜನ ನಿನ್ನ ಫ್ರೆಂಡ್ಸೇ, ಒಂದ್ಸಲ ನೀನು ಬ್ಯಾಟ್ ಹಿಡಿದ್ರೆ ನೀನು ಯಾವಾಗ ಔಟ್ ಆಗ್ತೀಯ ಅಂತಾನೆ ಕಾಯ್ತಾರೆ ಬ್ರದರ್. ಅಲ್ಲಿರೋ ಹುಡುಗರು ಸ್ವಲ್ಪ ಸಹಕರಿಸ್ಬೇಕು, ಸ್ವಲ್ಪ ಹೇಳ್ಬಿಡ್ತೀನಿ, ಇಂಪಾರ್ಟೆಂಟ್ ಮಿಸ್ ಆಗುತ್ತೆ. ನಾನು ನೋಡಿ, ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ ಬ್ರದರ್. ಕಬಡ್ಡಿ 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 ಅಂದರೆ ನಿಮ್ಮನ್ನು ಯಾವನು ಟಚ್ ಮಾಡಲ್ಲ. ಒಂದ್ಸಲ ಗೆರೆನ ಮುಟ್ಟಕ್ಕೋದ್ರೆ ಎಲ್ಲರೂ ಜೊತೆಯಾಗಿ ಒಂದೇ ಸಲ ಕಾಲೆಲ್ಲ ಬಿಸಾಕ್ತಾರೆ. ದಯವಿಟ್ಟು ನಾನು ಹೇಳ್ತೀನಿ, ಕೋಳಿ ಮೊಟ್ಟೆನ ಆಚೆ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ಆ ಕಾಂಗ್ರೆಸ್ ಆನ ಚಾಹಿಯೆ ಲೈಫಲ್ಲಿ ಏನು ಮಾಡಬೇಕು ಅಂತ. ಪ್ಲೀಸ್ ನಾನು ಹೇಳ್ತಾ ಇದ್ದೀನಿ, ಒಂದು ದೇವಸ್ಥಾನ, ಓಯ್ MBBS ಹುಡುಗರು, ಲರ್ನ್ ಸಮ್ ಡಿಸಿಪ್ಲಿನ್, ಲರ್ನ್ ಸಮ್ ಡಿಸಿಪ್ಲಿನ್. ಸೈಲೆಂಟಾಗಿ ಕುತ್ಕೊಳ್ಳಿ. ಇಲ್ಲಿ ನಿಮ್ಮ ಕೆರಿಯರ್ನ ರೂಪಿಸ್ಕೋಬೇಕು ಅಂತ ತುಂಬ ಜನ ಇದ್ದಾರೆ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ತಪ್ಪು ಕುತ್ಕೋಬೇಕು. ಲೈಫಲ್ಲಿ ಕಲ್ತ್ಕೋಬೇಕು. ಕೇಳಲ್ಲ, ಅದಕ್ಕೆ ಉದ್ಧಾರ ಆಗಲ್ಲ ನಾವು. ಯಾರಾದರೂ ಹೇಳಿದ್ರೂ ಕೇಳಲ್ಲ, ಹೋಗ್ಲಿ ನಮ್ಗೆ ಉದ್ಧಾರ ಆಗೋ ಐಡಿಯಾಸ್ ನಮಗೂ ಇರಲ್ಲ. ಇದೇ ಪ್ರಾಬ್ಲಮ್ ಅಲ್ವಾ? ಆಮೇಲೆ ಕೂಗೋಣ, ಇವರು ತುಂಬ ಕೇಳಬೇಕು ಅಂತ ಪಾಪ ಬಂದಿದ್ದಾರೆ. ನಾನು ಇವತ್ತು 2 ಮಿನಿಸ್ಟರ್ಸ್ ನಾನು ಡಿಸ್ಟಿಕ್ಕಿಗೆ ಬಂದಿದ್ರು ಬಿಟ್ಟು ಬಂದಿದ್ದೀನಿ ನಿಮಗೋಸ್ಕರ. ಅಟ್ಲೀಸ್ಟ್ ಈ ಕ್ರೌಡಲ್ಲಿ ಒಂದು 10 ಜನ ನನ್ನ ಮಾತು ಕೇಳಿ ಬದಲಾದರೆ ಸಾಕು. ಏನು ಮೋಟಿವೇಟ್ 1000 ಜನನೇ ಬದಲಾಗಬೇಕಾ? ಒಬ್ಬ ಬದಲಾದರೆ ಸಾಕ? ಒಬ್ಬ ಮನಸ್ಸು ಮಾಡಿದ್ದಕ್ಕೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ CM ಕ್ಯಾಂಡಿಡೇಟ್ ರೇಸಲ್ಲಿ ಇರೋರನ್ನ